ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಅಷ್ಟೋಚಂದ್ರಾಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ಹಿಂದಿನ ಪಾಠದಲ್ಲಿ ನಾವು ಏನಂತ ಕೇಳಿದ್ರೆ ಈ ನವತಾರ ಚಕ್ರದ ಬಗ್ಗೆ ತಿಳ್ಕೊಂಡಿದ್ವಿ. ಹೇಗೆ ಒಂದು ನವತಾರ ಸೈಕಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಹಿಂದಿನ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ. ಈಗ ನಾವು ನವತಾರ ಚಕ್ರ ಅಂತಂದಾಗ ಅಶ್ವಿನಿಯಿಂದ ಮೊದಲು ಮಾಡಿ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ಈ 9 ನಕ್ಷತ್ರಗಳನ್ನುವಂಥದ್ದು ಏನ್ ಬರುತ್ತೋ ಇದನ್ನ ಜನ್ಮ ತಾರೆಯಿಂದ ಇಟ್ಕೊಂಡು ಪರಮಮಿತ್ರ ತಾರೆಯವರೆಗೂ ತಗೊಂಡ್ಬಂದಿದೀವಿ ನಾವೀಗ. ಇದು ಆಕ್ಚುಲಿ ಹೇಳ್ಬೇಕಪ್ಪ ಅಂತ ಕೇಳಿದ್ರೆ ಈ ಸೈಕಲ್ ಇರೋದೇ ಹಿಂಗೆ. ಏನು ಒಂದು ಸೈಕಲ್ ಸೀದಾ ಹೋಗ್ತಾ ಇರುತ್ತೋ ಅದು ಆ ಹೋಗ್ತಾ ಇರುವಾಗ ನಿನ್ಗೆ ಇದೇ ರೀತಿಯಾಗಿ ಬರೋದು. ಅಶ್ವಿನಿಯಿಂದ ಪ್ರಾರಂಭ ಮಾಡಿದ್ರೆ ಪರಮಮಿತ್ರ ತಾರೆ ಅನ್ನುವಂಥದ್ದು ಇಲ್ಲಿಗೆ ಬರುತ್ತೆ. ಆದ್ರೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಇದು ಇದೇ ರೀತಿ ಆದ್ರೆ ಕರ್ಮಕ್ಕೆ ಅನುಗುಣವಾಗಿ ಹೋಗುತ್ತೆ. ಏನು ಒಂದು ಕರ್ಮಗಳಿದೆ ನಮ್ದು, ಅದಕ್ಕೆ ಅನುಗುಣವಾಗಿ ಮುಂದೆ ಹೋಗುವಂತ ಒಂದು ಸೈಕಲ್ ಇದೆ. ಇದನ್ನ ನಾವು ಈಗ ಜಸ್ಟ್ ಸ್ವಲ್ಪ ಉಲ್ಟಾ ಮಾಡಿ ನೋಡೋಣ. ಇದನ್ನ ಈಗ ನಾನು ಮೊನ್ನೆ ಹೇಳಿದ್ದೆ ಇಲ್ಲಿ ನೋಡು, ಅಶ್ವಿನಿ ಮಗ ಮೂಲ ನಕ್ಷತ್ರ, ಈ 3ಕ್ಕೂ ಕೇತು ಅಧಿಪತಿ. ಇಲ್ಲೇನ್ ನಕ್ಷತ್ರಗಳ ಮೂರು ನಕ್ಷತ್ರಗಳಿಗೆ ಒಂದೊಂದು ಗ್ರಹ ಆಧಿಪತ್ಯವನ್ನ ಹೊಂದಿದೆ. ಇಲ್ಲಿ ನೀನು ಯಾವ ಗ್ರಹವನ್ನ ಈಗ ನೀನು ಯಾವ ನಕ್ಷತ್ರವನ್ನು ಫಾಲೋಅಪ್ ಮಾಡ್ಬೇಕು? ಇಲ್ಲೇ ಇರೋದು ರಹಸ್ಯ. ನೋಡು, ಈ ರಹಸ್ಯ ಎಷ್ಟು ಚೆನ್ನಾಗಿದೆ ಇದು ಅಂತ ಕೇಳಿದ್ರೆ, ಓಪನ್ ಮಾಡ್ರ. ಇದೆ ಬಿಡು, ಓಪನ್. ನೋಡು, ಇದು ಕಾಲಪುರುಷ ಕುಂಡಲಿ ಅಲ್ಲ. ಹೇಗಿದೆ ಕಾಲಪುರುಷ ಕುಂಡಲಿ? ಇದು ಮೇಷದಿಂದ ಪ್ರಾರಂಭ ಆಗಿ ರೈಟ್ ಆಂಗಲ್ ಅಲ್ಲಿ ಟರ್ನ್ ಆಗುತ್ತೆ, ಅಂದ್ರೆ ಕ್ಲಾಕ್ ವೈಸ್. ಇದು ಹೇಗಿದೆ? ಇದು ಜನ್ಮ ಲಗ್ನ ಕುಂಡಲಿ, ಹೌದಾ? ಇದು ನೋಡು, ಇಲ್ಲಿಂದ ಇದು 1 2 3 4 5 6 7 8 9 10 11 12, ಹೌದಾ? ಇಲ್ಲಿಗೆ ಬರೋಣ. ಇದು 1 2 3 4 5 6 7 8 9 10 11 12. ಅದೇ ನಿನ್ಗೆ ಹೇಳಿದ್ನಲ್ಲ ನಾನು, ಏನು ಮನುಷ್ಯನ ಜನನ, ಈ ಭೂಮಿ ಮೇಲೆ ಜನನ ಆಗಿರತಕ್ಕಂತಹ ಪ್ರಾಣಿ ಏನಿದೆಯೋ, ಯೋನಿಜ ಅಂತ ಏನ್ ಕರ್ಸ್ಕೊಳ್ಳುತ್ತೋ ಅದೆಲ್ಲವೂ ಕೂಡ ಉಲ್ಟತನ ಜನನ ಆಗಿರೋದು. ಈ ಕಾಲಪುರುಷಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಈಗ ಒಂದು ಗಿಡ ಇದೆ, ಆ ಬೀಜವನ್ನ ನೀನ್ ನೆಲಕ್ಕೆ ಹಾಕಿದ್ದೀಯಾ, ಅದು ಮೇಲಕ್ಕೆ ಹೋಗುತ್ತೆ, ಹೌದಾ? ಬೀಜವನ್ನ ಹಾಕಿರೋದು ನೆಲಕ್ಕೆ ನಿಂದು. ಆದ್ರೆ ಮನುಷ್ಯ ಹುಟ್ಟಬೇಕು ಅಂತ ಕೇಳಿದ್ರೆ ಅದರ ಬೀಜ ಮೇಲಿತ್ತು, ಅದು ಮೇಲಿನಿಂದ ಬಂದಿರೋದು ತಾನೆ. ಇದು ಆತ್ಮ ಮೇಲಿನಿಂದ ಬಂದಿರೋದು ಇದು. ಈಗ ಇದು ಟೋಟಲಿ ಉಲ್ಟಾ ಆಗಿದೆ. ಈಗ ಟೋಟಲಿ ಉಲ್ಟಾ ಆಗಿದೆ. ಈಗ ಏನಾಗಿದೆಯಪ್ಪ ಅಂತ ಕೇಳಿದ್ರೆ, ನೀನು ಅಶ್ವಿನಿಯಿಂದ ಭರಣಿಗೆ ಹೋಗ್ಬೇಕು ಅಂತ ಕೇಳಿದ್ರೆ, ಅಶ್ವಿನಿ ಜನ್ಮ ತಾರೆ ಆಯ್ತು, ಭರಣಿ ಸಂಪತ್ ತಾರೆ ಆಯ್ತು, ಹೌದಾ? ನಿನಗೆ ಸಂಪತ್ ಬೇಕಾಗಿದೆ. ಸಂಪತ್ ಬೇಕಾದಾಗ ನೀನ್ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಮುಂದಕ್ಕೆ ಹೋಗ್ತೀಯ, ಹೌದಾ?
ಸಂಪತ್ತು ಬೇಕಾದಾಗ ನೀನು ಯಾವಾಗ ಮುಂದಕ್ಕೆ ಹೋಗ್ತೀಯೋ ಅವಾಗ ನಿನಗೆ ಆಸೆಗಳು ಜಾಸ್ತಿ ಇದೆ ತಾನೆ. ಆಸೆ ಜಾಸ್ತಿ ಇದೆ. ಅವನು ನಿನ್ ಮಿತ್ರನ ಅವನು. ಸಂಪತ್ತನ್ನ ತಗೊಂಡ್ಬರ್ಬೇಕಾಗಿದೆ ನೀನು. ಸುಲಭವಾಗಿ ಬಂದ್ಬಿಡುತ್ತಾ? ಇಲ್ಲ, ಮಿತ್ರ ಅಲ್ಲ ಅವನು. ಆಮೇಲೆ ಅದು ಅವನ ಮುಂದೆ ಇರೋನು ವಿಪತ್ತಿದೆ. ವಿಪತ್ತಿದೆ ತಾನೆ ಅಲ್ಲಿ. ಈಗ ನಾವು ಏನ್ ಮಾಡೋಣ ಅಂತ ಕೇಳಿದ್ರೆ, ಇವೆರಡು ಕುಂಡಲಿ ಬಗ್ಗೆ ನಮ್ಗೆ ಈಗ ತಿಳ್ಕೊಂಡಾಯ್ತು. ಒಂದು, ಇದು ನಮ್ಮ ಜನ್ಮ ಲಗ್ನ ಕುಂಡಲಿ. ಇನ್ನೊಂದು ಕಾಲ ಪುರುಷ ಕುಂಡಲಿ. ಏನೇನ್ ಕೆಲಸ ಮಾಡಬಹುದು ಇವೆರಡು? ಸ್ವಲ್ಪ ಏನಾದ್ರು ಐಡಿಯಾ ಬರುತ್ತಾ? ಇಲ್ಲ, ಇದು ಇರೋದೇ ಹೀಗೆ. ಜನ್ಮ ಕುಂಡಲಿ, ಇಲ್ಲಿ ಕಾಲಪುರುಷ ಕುಂಡಲಿ ಅಂತ ಕೇಳಿದ್ರೆ ಅದು ಯಥಾಸ್ಥಿತಿಯಲ್ಲಿ ಹೇಗಿದೆಯೋ ಹಾಗೆ ಇರುವಂತದ್ದು. ಇದೆಯಲ್ಲ, ಕಾಲ ಹೇಗೆ ಬದಲಾಗುತ್ತೋ ಹಾಗೆ ಬದಲಾಗುತ್ತೆ. ಇಲ್ಲೂ ಕೂಡ ಕಾಲ ಇದ್ದಾನೆ ತಾನೆ. ಕಾಲ ಇದ್ದಾನೆ ಇಲ್ಲಿ. ಈಗ ನೀನು ವಾಸ್ತು ನೋಡ್ತಾ ಇರ್ತೀಯ, ವಾಸ್ತುವಿನಲ್ಲಿ ಕಾಲ ಮೂವ್ ಆಗುತ್ತೆ ತಾನೆ ಅದು. ಹೌದಾ? ವಾಸ್ತು ಪುರುಷ ತನ್ನ ಪಥವನ್ನು ಬದಲಾಯಿಸ್ತಾ ಇರ್ತಾನೆ. ಹಾಗೆ ಇದೆಲ್ಲವೂ ಕೂಡ ನಡೆಯುತ್ತೆ. ಈ ಕಾಲಗಳು ಅನ್ನುವಂಥದ್ದು ಇದು ನಡೆಯುತ್ತೆ, ಹೀಗೆ ನಡೆಯುತ್ತೆ ಅಂತ ಹೇಳಿ ಇದು ಫಿಕ್ಸ್ ಆಗ್ಬಿಟ್ಟಿದೆ. ಇದು ಕಾಲಪುರುಷ ಕುಂಡಲಿಯಲ್ಲಿ ಇದು ಹೀಗೆ ನಡೆಯುತ್ತೆ ಅಂತ ಫಿಕ್ಸ್ ಆಗಿದೆ. ಇದು ಅದಕ್ಕೆ ಟೋಟಲಿ ಅಪೋಸಿಟ್ ಆಗಿದೆ. ಇದನ್ನ ಬ್ರಹ್ಮಾಂಡ ಅಂತ ಕರೆಯಲಾಗಿದೆ. ಇದು ಬ್ರಹ್ಮಾಂಡ. ಇದು ಹೌದಾ? ಇದರ ಹೆಸರೇನು ಎಲ್ಲರೂ ಕೇಳಿದ್ಯಾ? ಪಿಂಡಾಂಡ ಅಂತ. ಪಿಂಡಾಂಡ. ಈ ಬ್ರಹ್ಮಾಂಡ ಅನ್ನುವಂಥದ್ದು ಏನಿದೆಯೋ ಇದು ಫಿಕ್ಸ್. ಇದು ಈ ಪಿಂಡಾಂಡ ಇದೆಯಲ್ಲ, ಇದು ಬದಲಾಗ್ತಾ ಹೋಗುತ್ತೆ. ನಾರ್ಮಲ್ ಆಗಿ ನಿನ್ಗೆ ಏನಂತ ಹೇಳಿದ್ದಾರೆ ಅಂತ ಕೇಳಿದ್ರೆ ಹೀಗೆ ಹೋಗ್ಬೇಕಿದು. ಈ ಚಕ್ರ ಅನ್ನುವಂಥದ್ದು ಏನಿದೆಯೋ, ಈ ನವತಾರ ಚಕ್ರ ಅನ್ನುವಂಥದ್ದನ್ನ ನೀನ್ ಹೀಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ ಬರ್ತಾ ಇದೀಯ. ಇಲ್ಲಿ ಈಗ ಬ್ಯಾಲೆನ್ಸ್ ಮಾಡಿದ್ರೆ ನಿನಗೆ ಜನ್ಮ ತಾರೆಯಿಂದ ನೀನು ಲಾಸ್ಟ್ ಕೊನೆಗೆ ಪರಮಿತ್ರ ತಾರೆಗೆ ಬರ್ಬೇಕು ಅಂತ ಕೇಳಿದ್ರೆ 9ನೇ ನಕ್ಷತ್ರಕ್ಕೆ ಬರ್ಬೇಕು ನೀನು ಅಲ್ವಾ? 9ನೇ ನಕ್ಷತ್ರಕ್ಕೆ ಬರ್ಬೇಕು ನೀನು. ಇದು ನಿನ್ನ ಒಂದು ಸೈಕಲ್. ಈ ಎಲ್ಲಾ ಕರ್ಮಗಳನ್ನ ನೀನ್ ದಾಟಿ ಅಲ್ಲಿಗೆ ಬರ್ಬೇಕು ಅಂತ ಕೇಳಿದ್ರೆ ನೀನ್ ಮುಂದಕ್ಕೆ ಓಡ್ಬೇಕು. ನಿನ್ನ ಚಿತ್ತ ಎಲ್ಲಿರುತ್ತೆ? ಮುಂದಕ್ಕಿರುತ್ತೆ. ಹೌದಾ? ಚಿತ್ತ ಮುಂದಕ್ಕಿದ್ದಾಗ ನೀನ್ ಇಲ್ಲಿರೋ ಕರ್ಮಗಳನ್ನ ದಾಟಿ ತಾನೆ ಅಲ್ಲಿಗೆ ಹೋಗ್ಬೇಕು. ಐಡಿಯಾಸ್ ಬರ್ಬೋದಾ? ಅಡೆತಡೆಗಳಿದೆಯಲ್ಲ ಅಲ್ಲಿ. ನಿನ್ನ ಸಂಪತ್ತಾರೆ ಕರ್ಮ ಇದೆ ತಾನೆ ಅಲ್ಲಿ. ಇಲ್ಲಿ ಕಾರ್ಮಿಕ್ ಪ್ಲಾನೆಟ್ಸ್ ಅನ್ನ ನಾನು ಹೇಳಿದ್ದೀನಿ. ಒಂದು ಧರ್ಮದ ಪಕ್ಷ ಅಂತ ಹೇಳಿದ್ದೆ ನಾನು. ಹೇಗ್ ತಿರುಗುತ್ತೆ ಅದು? ಒಂದು ಧರ್ಮದ ಪಕ್ಷ, ಅದನ್ನ ಧಾರ್ಮಿಕ ಅಂತ ಕರಿ. ಧರ್ಮದ ಪಕ್ಷವನ್ನ ಧಾರ್ಮಿಕ ಅಂತ ಕರಿ. ಕರ್ಮದ ಪಕ್ಷ ಇದೆಯಲ್ಲ ಅದನ್ನ ಕಾರ್ಮಿಕ ಅಂತ ಕರಿ. ಹೌದಾ? ಕಾರ್ಮಿಕ ಅದು. ಈ ಕಾರ್ಮಿಕನ ಏನ್ ಕೆಲಸ ಮಾಡ್ತಾನೆ ಮತ್ತು ಧಾರ್ಮಿಕನ ಏನ್ ಕೆಲಸ ಮಾಡ್ತಾನೆ? ಹಣ ಬರ್ಬೇಕು ಅಂತ ಕೇಳಿದ್ರೆ ಧಾರ್ಮಿಕನ ಹತ್ರ ಜಾಸ್ತಿ ಬಂದಿದೆಯಾ ಇಲ್ಲ ಕಾರ್ಮಿಕನ ಹತ್ರ ಜಾಸ್ತಿ ಬಂದಿದೆಯಾ? ಧಾರ್ಮಿಕನ ಹತ್ರ ಇದೆ ತಾನೆ. ಕಾರ್ಮಿಕ ಮಾಡಿದ್ದೆಲ್ಲವೂ ಕೂಡ ಧಾರ್ಮಿಕನ ಹತ್ರನೇ ಇದೆ. ಆದ್ರೆ ಕಾರ್ಮಿಕನಿಗೆ ಸ್ವಲ್ಪ ಪಾಲಿದೆ ಅಲ್ಲಿ ಅಷ್ಟೇ. ಆದ್ರೂ ಕಷ್ಟಪಟ್ಟವ್ರು ಯಾರು? ಯಾಕೆ ಯಾಕೆ ಅಂತ ಅಲ್ವಾ? ಎಲ್ಲರೂ ಸಾಮಾನ್ಯವಾಗಿ ಮಾಡ್ತಾ ಇರೋದು ಅದೇನೆ. ಹೌದಾ? ಈಗ ನೀನ್ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ನೀನ್ ಇಲ್ಲಿಂದ ಸಂಪತ್ತಾರೆ, ವಿಪತ್ತಾರೆ, ಆಶ್ಲೇಷವರೆಗೂ ಹೋಗಿದೀಯ ನೀನು. ಆಶ್ಲೇಷವರೆಗೂ ನೀನ್ ಹೋಗ್ಬೇಕು ಅಂತ ಕೇಳಿದ್ರೆ ದಾರಿ ಸುಲಭ ಇದೆಯಾ ನಿನಗೆ? ದಾರಿ ಸುಲಭವಿಲ್ಲ. ಅದು ಮುಳ್ಳಿನ ದಾರಿ ಅದು. ಯಾಕಂದ್ರೆ ನೀನ್ ಯಾವಾಗ ನೀನ್ ಅವನಿಂದ ನೀನ್ ದುಡ್ಡನ್ನು ತಗೊಳಕ್ ಹೋಗ್ತೀಯೋ ಅವಾಗ ನಿನ್ನಿಂದ ಅವನು ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾನೆ. ಹೌದಲ್ಲ? ಹಣ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಕೆಲಸ ಮಾಡ್ಬೇಕು ಅವ್ರು ನಿನಗೆ ಹಣ ಕೊಡೋನು ನೀನು ಎಲ್ಲ ನಿನಗೆ ಕೊಟ್ಬಿಡ್ತಾನ? ಕಂಡೀಷನ್ ಸಪ್ಲೈ ಇದೆಯಾ? ಹೌದಾ?
ಅವ್ನು ಹೇಳಿದ ಕೆಲಸ ಮಾಡಿದ್ಮೇಲೆ ಸಮಪಾಲು ನಿನಗೆ ಕೊಡ್ತಾನ ಅವನು? ಕೊಡಲ್ಲ ತಾನೆ, ಕೊಡಲ್ಲ ಅವನು. ಯಾಕಂದ್ರೆ ಪರಿಶ್ರಮ, ಯಾರ ಪರಿಶ್ರಮ ಅದು? ಪರಿಶ್ರಮ ಯಾರ್ದಿರೋದು? ಅವಂದಿದೆ ಅಲ್ಲಿ. ಅವನು ರೆಡಿ ಮಾಡಿದಾನ, ಅದನ್ನ ಕಾನ್ಸೆಪ್ಟ್ ಅವಂದದು. ಅವನ್ನೆಲ್ಲ ರೆಡಿ ಮಾಡಿದಾನೆ, ನಿನ್ನನ್ನು ಕೆಲ್ಸಕ್ಕೆ ಕರೆದಿದ್ದಾನೆ. ನೀನ್ ದುಡ್ಡಿಗಾಗಿ, ನಿನ್ನ ದುಡ್ಡಿನ ಆಸೆಗಾಗಿ ನೀನ್ ಅಲ್ಲಿಗೆ ಹೋಗ್ತಾ ಇದ್ದಿ. ನಿನಗೆ ಸಂಪತ್ತು ಹೇಗ್ ಬರುತ್ತೆ? ಅದು ಅವನ್ ಸಂಪತ್ತು ತಾನೆ ಅದು. ಅದರಲ್ಲಿ ನೀನ್ ಎಷ್ಟು ಶ್ರಮ ಪಟ್ಟಿದ್ದೀಯೋ ಅದರ 1/4 ಪಾಲ ಅವ್ನು ನಿನಗೆ ಕೊಡೋದು. 1/6 ಪಾಲ ಆಗಿರ್ಬೋದು. ಇಲ್ಲಿ ನೋಡ್ತಾ ಇರ್ತೀಯ ನೀನ್, ಸಾಮಾನ್ಯವಾಗಿ ನೋಡ್ತಾ ಇರ್ತೀಯ ನೀನು. ನೀನು ಸುಮ್ನೆ ಜ್ಯೋತಿಷ್ಯ ಅಂತಂದ್ರೆ ಜ್ಯೋತಿಷ್ಯ ಓದೋದಲ್ಲ, ರಿಯಾಲಿಟಿಗೆ ಬಂದ್ಬಿಡೋದು. ಇಲ್ಲಿ ಏನ್ ನಡೆಯುತ್ತೋ ನಿನ್ನ ಎದುರುಗಡೆ ಅದನ್ನ ಮಾತ್ರ ನೀನು ಒಪ್ಪು. ಇಲ್ಲ ಅಂತಂದ್ರೆ ನಿನ್ನ ಹತ್ರ ಏನಾದ್ರು ಪ್ರಶ್ನೆಗಳು ಬಂದ್ರೆ ಕೇಳು. ಅದು ಕ್ಲಿಯರ್ ಆದ್ಮೇಲೆನೆ ಮುಂದಕ್ಕೆ ಹೋಗೋಣ. ಯಾಕೆ ಇಷ್ಟೆಲ್ಲ ಜನ ಕೆಲಸ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಜನ ಕೆಲಸ ಮಾಡಿದ್ರು ಕೂಡ ಅವರಿಗೆ ಹಣ ಪ್ರಾಪ್ತಿ ಆಗ್ತಾ ಇದೆ. ಪ್ರಾಪ್ತಿ ಆಗಿರೋ ಹಣ ಅವ್ರಿಗೆ ಸಾಲ್ತಾ ಇಲ್ಲ. ಆ ಹಣ ಸಾಲ್ತಾ ಇದೆಯಲ್ಲ, ಅವನು ಇವರಷ್ಟು ಕಷ್ಟಪಟ್ಟಿದ್ದಾನೆ? ಈಗೆಲ್ಲ ಆನ್ಲೈನ್ ಆಗಿದೆ, ಹೌದಲ್ವಾ? ಎಲ್ಲ ಆನ್ಲೈನ್ ಆಗಿದೆ. ಈಗ ಹಣ ಮಾಡ್ಕೊಳ್ತಾ ಇರೋನು ಎಲ್ಲಿದ್ದಾನೆ? ನೀನ್ ನೋಡಿದೀಯ ಅವನು? ನಿನ್ಗೆ ಸಿಗಲ್ಲ ಅವನು. ಅವನು ಸಿಕ್ಕಾಬಿಟ್ಟೆ ಬ್ಯುಸಿ ಇದ್ದಾನ? ಇಲ್ಲ, ಅದು ಮೈಂಡ್ ಮ್ಯಾಟ್ರಿಕ್ಸ್. ಅವನು ತಲೆ ಉಪಯೋಗಿಸಿದ್ದಾನೆ. ಕೆಲಸ ಮಾಡ್ದವನು ನೀನೆ, ಅವಶ್ಯಕತೆ ಇರೋದು ನಿನಗೆ. ನಿನ್ನ ಓಡೋ ಕುದುರೆ ತರ ಅಲ್ಲಿ ಬಿಟ್ಟಿದ್ದಾನ ಅವನು. ಮುಂದೆ ಏನೋ ಒಂದು ಕಟ್ಟಿದ್ದಾನೆ, ಅದ್ ನೋಡ್ಕೊಂಡು ಓಡ್ತಾ ಇದೆ. ಅದನ್ನ ನೋಡ್ಕೊಂಡು ನೀನು ಓಡ್ತಾ ಇದೀಯ. ಈಗ ಉದಾಹರಣೆ ಹೇಳ್ಬೇಕು ಅಂತ ಕೇಳಿದ್ರೆ, ಆ ಕೆಲವು ದೇಶಗಳಲ್ಲಿ ನಾನು ನಾಯಿಯ ಮುಂದೆ, ನಾಯಿಗೆ ಒಂದು ರಥ ಕಟ್ಟಿರ್ತಾರೆ. ಇದೊಂದು ವಿಡಿಯೋ ನೋಡಿರೋದು ನಾನು. ಅದರ ಮುಂದೆ ಒಂದು ಏನೋ ಅದಕ್ಕೆ ತಿನ್ನಕ್ ಬೇಕಾಗಿರೋದನ್ನ ಅಲ್ಲಿ ಕಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ಅದ್ರ ರಥನ ಎಳ್ಕೊಂಡು ಓಡ್ತಾ ಇರುತ್ತೆ. ಅದೇ ರೀತಿ ಇದು ಈ ಕಾರ್ಮಿಕ ಅನ್ನುವಂಥದ್ದು ಏನಿದೆಯೋ, ಈ ಕಾರ್ಮಿಕ ಅನ್ನುವಂಥದ್ದು ಏನಿದೆ ಅಂತ ಕೇಳಿದ್ರೆ, ಇದ್ರ ಮುಂದೆ ಏನೋ ಒಂದು ಇದೆ, ಅದನ್ನ ಭ್ರಮೆ ಅಂತ ಕರೆಯೋದು. ಆಸೆ, ಭ್ರಮೆ, ಚಿತ್ತ ಚಾಂಚಲ್ಯ. ರಾಹುವಿನಲ್ಲಿ ಏನು ಗುಣ ಇದೆ ಅಂತ ಹೇಳಿದ್ದೆ ನಾನು? ಭ್ರಮೆ ತಾನೆ, ಅಟ್ಯಾಚ್ಮೆಂಟ್, ಇಲ್ಯೂಷನ್, ಭ್ರಮೆ ಇದೆ ತಾನೆ ಅಲ್ಲಿ. ಭ್ರಮಾಲೋಕದಲ್ಲಿ ಬದುಕುವಂಥದ್ದು. ಏನೋ ಸಿಗುತ್ತೆ ಅಂತ ಯಾರ್ದ ಮನೆಗೆ ಹೋಗಿದ್ಯಾ, ಸ್ವಲ್ಪ ದಿನ ಅವ್ರ ಮನೇಲಿ ವಾಸ ಮಾಡಿದೀಯ ನೀನು, ಸ್ವಲ್ಪ ದಿನ ಅವ್ರ ಮನೇಲಿ ವಾಸ ಮಾಡಿದೀಯಾ. ನಿನ್ನ ಐಡಿಯಾ ಏನು ಅಂತ ಕೇಳಿದ್ರೆ, ಅವ್ರ ಸಂಪತ್ತನ್ನ ಹೊಡಿಬೇಕು ಅಂತ ನಿನ್ನ ಆಸೆ ಅಂತ ಇಟ್ಕೋ. ಇಲ್ಲ ಅವ್ರು ಏನೋ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀಯಾ ಅಂತ ಇಟ್ಕೋ. ಎರಡು ಆಸೆ ಆಯ್ತು ಇಲ್ಲಿ. ಏನೋ ಕೊಡ್ತಾರೆ ಅಂತ ತಿಳ್ಕೊಂಡಿದೀಯಲ್ಲ, ಅದು ನಿನ್ನ ಭ್ರಮೆ. ಎಕ್ಸ್ಪೆಕ್ಟೇಷನ್ ಇದೆ ನಿನ್ನಲ್ಲಿ, ಬಟ್ ಅವ್ರು ಏನೋ ಕೊಡ್ತಾರೆ ಅಂತ ನೀನ್ ತಿಳ್ಕೊಂಡಿದ್ಯಾ. ಅವ್ರ ಜೊತೆ ನೀನ್ ಮಾತಾಡಿಲ್ಲ ಏನ್ ಕೊಡ್ಬೇಕು ಅಂತ. ಅವ್ರನ್ನ ನೀನ್ ನಂಬಿದ್ದೀಯ, ನಂಬಿ ಅವ್ರ ಮನೇಲಿ ನೀನ್ ಇದೆಯಾ, ಬಟ್ ನೀನ್ ಅನ್ಕೊಂಡದನ್ನ ಅವ್ರು ಕೊಡಲ್ಲ. ಯಾಕಂದ್ರೆ ನೀನ್ ಮಾತಾಡಿಲ್ವಲ್ಲ. ಇಲ್ಲ ಬೈ ಫೋರ್ಸ್ ನೀನ್ ಅವ್ರದ್ದು ಏನೋ ಹೊಡಿಬೇಕು ಅಂತ ಹೋಗಿದೀಯ, ಬಟ್ ನಿನ್ ಕೈಲ ಅದು ಆಗ್ತಾ ಇಲ್ಲ. ಹಾಗಿದ್ದರೆ ಹಣ ಹೇಗೆ ಬರುತ್ತೆ? ಏನ್ ಯೂಸ್ ಮಾಡ್ಬೇಕಿಲ್ಲಿ? 99% ಫೇಲ್ಯೂರ್ ಆಗೋದಿಲ್ಲ. ಪ್ರತಿಯೊಬ್ಬರನ್ನು ನೋಡು ನೀನು, 99% ಫೇಲ್ಯೂರ್ ಆಗೋದೇ ಇಲ್ಲ. ಹಾಗಿದ್ರೆ ಸೊಲ್ಯೂಷನ್ ಹೇಗೆ ಮಾಡೋದು ಇದಕ್ಕೆ? ಏನಾದ್ರೂ ಐಡಿಯಾ ಬರ್ಬೋದಾ? ಹೇಗಿರ್ಬೋದು ಅವರು? ನೋಡು, ನೀನ್ ಹೀಗೆ ಹೋದೆ ಅಂದ್ರೆ ಓಕೆ, ಹೀಗೆ ಹೋದೆ ಅಂತಂದ್ರೆ ಕಷ್ಟ ಇದೆ. ಇದು ಕರ್ಮದ ಕಾಂಡ, ಜನನ ಕರ್ಮದಿಂದ ಆಗಿರೋದು ತಾನೆ. ಏನೋ ಕರ್ಮ ಇದೆ ನಿಂದು, ಅದನ್ನ ತೀರ್ಸೋದಕ್ಕೆ ನೀನ್ ಇಲ್ಲಿಗೆ ಬಂದಿದ್ದೀಯ. ಯಾರ್ಯಾರು ನೀನ್ ತಿಂದಿದ್ದೀಯೋ ಅದನ್ನ ತೀರ್ಸಿ ನೀನ್ ಮುಂದಕ್ಕೆ ಹೋಗು, ಹೌದಾ? ಹಾಗಿದ್ರೆ ಈಗ ಈ ಕಡೆಯಿಂದ ಹೋಗುವಾಗ ತೀರ್ಸಂಗಿಲ್ವಾ? ತೀರ್ಸ್ತೀಯ, ಈ ಕಡೆಯಿಂದ ಹೋಗುವಾಗ್ಲೂ ತೀರ್ಸ್ತೀಯ ನೀನು. ಆದ್ರೆ ಈ ಕಡೆಯಿಂದ ಹೋಗುವಾಗ ನಿನಗೆ ಕಷ್ಟ ಅನ್ಸಲ್ಲ. ಪರಮ ಮಿತ್ರ ಇದ್ದಾನ ಅಲ್ಲಿ ನಿನಗೆ. ಡೇಟಾ